ವಚನ ಚಳುವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತಿ ಉತ್ಸವ ದಿನಾಂಕ 4/12/2025 ಬೆಳಿಗ್ಗೆ 9 ಗಂಟೆಗೆ ಅಶೋಕ್ ಡಿಪೋ ವೃತ್ತದ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜಾ ಕಾರ್ಯಕ್ರಮ. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಧಿಕಾರ ಶಾಶ್ವತವಲ್ಲ ಎಂದು ಸಿಎಂ ಹೇಳಿಕೆ ವೈರಾಗ್ಯವಲ್ಲ, ಹೈಕಮಾಂಡ್ ಆಶೀರ್ವಾದ ಇರುವವರೆಗೆ ಅಧಿಕಾರ, ಸಚಿವ ಭೈರತಿ ಸುರೇಶ್. ಎರವರ ಸತ್ಯರ ನಿರ್ಮಾಣವಾಗಿರುವ G+3 ವಸತಿ ಸಮುಚ್ಚಯ ವೀಕ್ಷಿಸಿದ ಸಚಿವ ಭೈರತಿ ಸುರೇಶ್, ಗುಣಮಟ್ಟ ಕಾಪಾಡಲು ಸೂಚನೆ. ವಿಕಾಸನಿ ತರಬೇತಿ ಕಾರ್ಯಾಗಾರ, ವಿದ್ಯುತ್ ಹೊರ ಇಳಿಸಲು ಸೋಲಾರ್ ಬಳಕೆ ಅಗತ್ಯ, ಕುಲಪತಿ ಹನುಮಂತಪ್ಪ. ವಸತಿ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಸಚಿವ ಭೈರತಿ ಸುರೇಶ್. ಬಂದೆ ನವಾಜ್ ಕಾಲೋನಿಗೆ ಮೃತದೇಹ ಸಾಗಿಸುವ ವಾಹನ ಹಸ್ತಾಂತರಿಸಿದ ಎ ವಸಂತ್ ಕುಮಾರ್. ಮತ್ತು ರಾಯಚೂರು ನಗರಕ್ಕೆ ಕ್ವಾಲಿಟಿ ನೀರು ಪೂರೈಕೆಯಾಗಲಿ, ಸಚಿವ ಭೈರತಿ ಸುರೇಶ್ ಕಟ್ಟುನಿಟ್ಟಿನ ಸೂಚನೆ. ಅಧಿಕಾರ ಶಾಶ್ವತವಲ್ಲ, ಎಲ್ಲಿಯವರೆಗೆ ಹೈಕಮಾಂಡ್ ಆಶೀರ್ವಾದ ಇರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತದೆ, ಇಲ್ಲದೇ ಇದ್ದರೆ ಸರ್ಕಾರವೂ ಇರಲ್ಲ, ನನ್ನ ಮಂತ್ರಿ ಸ್ಥಾನವೂ ಇರಲ್ಲ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿದರು. ಅವರಿಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಅಧಿಕಾರ ಶಾಶ್ವತವಲ್ಲ ಎಂದು ಹೇಳಿರುವುದರಲ್ಲಿ ಯಾವುದೇ ವೈರಾಗ್ಯ ಇಲ್ಲ. ಎಲ್ಲಿಯವರೆಗೆ ಜನರ ಆಶೀರ್ವಾದ ಇರುತ್ತದೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ ಬದಲಾವಣೆ ಕುರಿತಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು ಅವರನ್ನೇ ಕೇಳಿ ಎಂದಷ್ಟೇ ಹೇಳಿದರು. ಅನೇಕ ಬಾರಿ ಬ್ರೇಕ್ಫಾಸ್ಟ್, ಲಂಚ್ ಮೀಟಿಂಗ್ಗಳು ನಡೆಯುತ್ತವೆ. ಸಿಎಂ ಮತ್ತು ಡಿಸಿಎಂ ಸೇರಿದಂತೆ ಅನೇಕರು ಮಾಡುತ್ತಾರೆ. ಸರ್ಕಾರ ಸುಸೂತ್ರವಾಗಿ ನಡೆಯುತ್ತಿದೆ. ಯಾರು ಏನೇ ಹೇಳಿದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದರು. ವೈರಾಗ್ಯ ಅಂತ ಎಲ್ಲಿ ಬರ್ತದೆ? ನಾನು ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲಪ್ಪ. ನಾನೇ ಹೇಳ್ತೀನಿ, ಮುಖ್ಯಮಂತ್ರಿ ಬಿಟ್ಬಿಡಿ. ಆಸ್ ಎ ಮುಖ್ಯಮಂತ್ರಿ ಬಹಳ ದೊಡ್ಡ ಸ್ಥಾನ. ಆಸ್ ಎ ಮಿನಿಸ್ಟರ್ ನಾನೇ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ. ನನ್ನ ಪ್ರಕಾರ ನಮ್ಮ MLA ಅವರು ಅದನ್ನೇ ಹೇಳ್ತಾರೆ, ಯಾರು ಅಧಿಕಾರ ಶಾಶ್ವತ ಅಲ್ಲ ರೀ. ಎಲ್ಲಿ ತನಕ ಜನಗಳ ಆಶೀರ್ವಾದ ಇರ್ತದೆ ಅಲ್ಲಿ ತನಕ ಅಧಿಕಾರದಲ್ಲಿ ಇರ್ತದೆ. ಚೇಂಜ್ ಆಗ್ತೀನಿ ಅಂದ್ರೆ ಅಲ್ಲ, ಎಲ್ಲಿ ಇವಾಗ ಯಾವಾಗ ಚೇಂಜ್ ಆಗ್ತೀನಿ ಅಂದ್ರೆ ಎಲ್ಲರೂ ಶಾಶ್ವತ ಅಲ್ಲ ಅಂತಾನೆ ಹೇಳಿರೋದ್ರಿ. DK ಇವಾಗ ಹೇಳ್ಬಾರ್ದು ಅಂತ ಎಲ್ಲಿದೆ? ಒಂದೊಂದು ಮಾತಿಗೂ ನೀವು ಒಂದೊಂದು ಮಾತಿಗೂ ನೀವು ನಿಮ್ಮ ಕಲ್ಪನೆಗಳು ಮಾಡಿದ್ರೆ ಅರ್ಥ ಇಲ್ಲಪ್ಪ. ಅಧಿಕಾರ ಶಾಶ್ವತ ಇಲ್ಲ ಅಂತ ನಾನು ಹೇಳಿದ್ದೀನಿ. ನಾನು ಹೇಳ್ದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾನು ಮಂತ್ರಿ ಆಗಿರ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿದ್ದೀನಿ. ಹೈಕಮಾಂಡ್ಗೆ ಬಿಟ್ಟು ಅಂತ ವಿಚಾರ ಅಂತ ಹೇಳಿದ್ದೀನಿ. ಅದನ್ನೇ ಮುಖ್ಯಮಂತ್ರಿ ಹೋಗೋಣ ಇಲ್ಲ ರೀ. ನನಗೆ ಯಾವುದೋ ನೀವು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದ್ರೆ ಮೀಟಿಂಗು, ಎಂಥದ್ದು ಡಿನ್ನರ್ ಮೀಟಿಂಗು, ಲಂಚ್ ಮೀಟಿಂಗ್ಗಳು 10 ಮಾಡಿದ್ದೀವಿ. ಇಲ್ಲೇ MLA ಇದ್ದಾರೆ, 10 ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಮನೆಯಲ್ಲೂ ಮಾಡಿದ್ದೀವಿ, ಉಪಮುಖ್ಯಮಂತ್ರಿಗಳು ಮಾಡಿದ್ವಿ. ಅದು ನಿತ್ಯ ನಿರಂತರ ರೀ. ತಿಂಡಿ ತಿನ್ನೋ ತಪ್ಪೇನು? ಏನು ಸಂದರ್ಭ ಏನಾದ್ರೆ ಊಟ ಮಾಡೋಕ್ಕೆ ಸಂದರ್ಭ ಆಯ್ತಾ, ಉಪವಾಸ ಆಯ್ತಾ, ಎಲ್ಲ ಯಾವಾಗ ಬೇಕಾದ್ರೂ ತಿನ್ಬೋದು. G+3 ಮಾದರಿಯಲ್ಲಿ ಅನುಮೋದನೆಗೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಎರವರಸ್ನ ವಿಮಾನ ನಿಲ್ದಾಣದ ಬಳಿ ನಿರ್ಮಾಣ ಹಂತದಲ್ಲಿರುವ 2419 ವಸತಿ ಸಮುಚ್ಚಯದ ಸ್ಥಳಕ್ಕೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಭೇಟಿ ನೀಡಿದರು. ಪೂರ್ವ ನಿಗದಿಯಂತೆ ಬೆಳಗ್ಗೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮೂಲಕ ಹೊರಟು ರಾಯಚೂರು ನಗರಕ್ಕೆ ಆಗಮಿಸಿ ಮಧ್ಯಾಹ್ನ 12:15 ವೇಳೆಗೆ ಸಮುಚ್ಚಯ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಿ ಬಡ ಜನತೆಗೆ ವಿತರಿಸಲು ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದರು. ಈ ರೀತಿ G+3 ಸಮುಚ್ಚಯ ನಿರ್ಮಾಣ ಕಾರ್ಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುತ್ತಿದೆ. ಬಡವರಿಗೆ ಮನೆಗಳನ್ನು ನಿರ್ಮಿಸಿ ಕೊಡುವ ಈ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ದಾಖಲೆ 2419 ಮನೆಗಳನ್ನು ನಿರ್ಮಿಸಿ ಕಡು ಬಡವರಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ವರ್ಗದ ಹಾಗೂ ಹಿಂದುಳಿದ ವರ್ಗದ ಜನತೆಗೆ ನೀಡುತ್ತಿರುವುದು ರಾಯಚೂರು ಇತಿಹಾಸದಲ್ಲಿ ಪ್ರಥಮವಾದ ದಾಖಲಾರ್ಹ ಕಾರ್ಯವಾಗಿದೆ ಎಂದು ಸಚಿವರು ತಿಳಿಸಿದರು. ಮೌಲ್ಯ ಸೌಕರ್ಯ ಕಲ್ಪಿಸಲು ಕ್ರಮ. ಎರ್ಮರಸ್ ವಿಮಾನ ನಿಲ್ದಾಣದ ಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ G+3 ವಸತಿ ಸಮುಚ್ಚಯಕ್ಕೆ ಬೇಕಿರುವ ರಸ್ತೆ ಸಂಪರ್ಕ, ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯ ಕಾರ್ಯಕ್ಕೆ ಬೇಕಾಗಿರುವ ಹೆಚ್ಚುವರಿ ಅನುದಾನವನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಕೊಡುವುದಾಗಿ ಸಚಿವರು ಇದೇ ವೇಳೆ ತಿಳಿಸಿದರು. ಈ ಮನೆಗಳನ್ನು 44 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿದೆ. ಪರಿಶಿಷ್ಟ ಜಾತಿಗೆ 951 ಮನೆಗಳು, ಪರಿಶಿಷ್ಟ ಪಂಗಡಕ್ಕೆ 1053 ಮನೆಗಳು, ಸಾಮಾನ್ಯ ವರ್ಗಕ್ಕೆ 228 ಮನೆಗಳು ಮತ್ತು ಹಿಂದುಳಿದ ವರ್ಗಕ್ಕೆ 187 ಮನೆಗಳು ಅನುಮೋದನೆಯಾಗಿವೆ. ಈ ಯೋಜನೆಯ ಅಂದಾಜು ವೆಚ್ಚ 9 ಲಕ್ಷ ಇರುತ್ತದೆ. ಸಿ ಮತ್ತು ST ಅವರಿಗೆ ಕೇಂದ್ರ ಮತ್ತು ರಾಜ್ಯದಿಂದ
ಕೇಂದ್ರದಿಂದ ಸಬ್ಸಿಡಿ ಅನುದಾನ, ರಾಜ್ಯ ಸರ್ಕಾರದ 2 ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರದ 1.5 ಲಕ್ಷ ರೂಪಾಯಿ ಅನುದಾನ ಸೇರಿ ಒಟ್ಟು 3.50 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಬ್ಯಾಂಕ್ನಿಂದ ಲೋನ್ ಪಡೆದು ಬಾಕಿ ಉಳಿದ ಅನುದಾನವನ್ನು ಫಲಾನುಭವಿಗಳಿಗೆ ಭರಿಸಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಅವರು ಸಚಿವರಿಗೆ ಮಾಹಿತಿ ನೀಡಿದರು. ಈ ವೇಳೆ ಮಸ್ಕಿ ಶಾಸಕರಾದ ಬಸನಗೌಡ ತುರುವಿಯಾಳ್, ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಎಂ, ಏಗನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಇನ್ನಿತರರು ಇದ್ದರು. ಕಟ್ಟಕ್ಕಷ್ಟೇ ಹೆಚ್ಚು ಕಮ್ಮಿ ನಮ್ಗೆ ಈಗ ಯಾರಾದರೂ ಕಟ್ಟಬೇಕು ಅಂದರೆ 8 ಲಕ್ಷ ರೂಪಾಯಿ 2 ಲಕ್ಷ 4 ಲಕ್ಷ ಅಂತ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ ಮಾಡಬೇಕು, ಬಟ್ ಕೊಟ್ಟರೆ ಬರ್ತದಾ? ಒಂದು ಮನೆ 330 ಸ್ಕ್ವೇರ್ ಫೀಟ್ ಕಟ್ಟಕ್ಕಷ್ಟೇ ಹೆಚ್ಚು ಕಮ್ಮಿ ನಮ್ಗೆ ಈಗ ಯಾರಾದರೂ ಕಟ್ಟಬೇಕು ಅಂದರೆ 8 ಲಕ್ಷ ರೂಪಾಯಿ 2 ಲಕ್ಷ 4 ಲಕ್ಷ ಅಂತ ಮಾಡ್ತಾ ಇದ್ದಾರೆ. ಅಡ್ವರ್ಟೈಸ್ ಮಾಡಬೇಕು, ಬಟ್ ಕೊಟ್ಟರೆ ಬರ್ತದಾ? ಒಂದು ಮನೆ 330 ಸ್ಕ್ವೇರ್ ಫೀಟ್ ಕಟ್ಟಕ್ಕಷ್ಟೇ ಹೆಚ್ಚು ಕಮ್ಮಿ ನಮ್ಗೆ ಈಗ ಯಾರಾದರೂ ಕಟ್ಟಬೇಕು ಅಂದರೆ. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು 2419 ಮನೆಗಳನ್ನು ಸುಮಾರು 40 ಎಕರೆ ಚಿಲ್ಲರೆ 46 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಇನ್ನೂ ಇದು ಅಂತಿಮ ಆಗಿಲ್ಲ, ಇನ್ನು ಕನ್ಸ್ಟ್ರಕ್ಷನ್ ಲೆವೆಲ್ಲೇ ಇದೆ. ಮತ್ತು ಈಗಾಗಲೇ ಈಗ ನೋಡಿದ್ರಿ ನೀವು ಬರೋ ದಾರಿಲಿ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇಲ್ಲ. ಅದಕ್ಕೆ 20 ಕೋಟಿ ಏನೋ ಬೇಕು ಅಂತ ಕಮಿಷನರು DC ಹೇಳಿದ್ದಾರೆ. ಅದು ಪ್ರಪೋಸಲ್ ನಮ್ಮ ಇಲಾಖೆಗೆ ಬರಬೇಕು. ಕೂಡಲೇ ಕಳಿಸಿದ್ರೆ ಫಸ್ಟು ರಸ್ತೆ ರೆಡಿ ಮಾಡಬೇಕು. ರಸ್ತೆ ನೀವು ರೆಡಿ ಮಾಡೋದಿಲ್ಲ ಅಂದರೆ ಇದು ಬಂದು ನೋಡೋರಿಗೆ ಅವ್ರಿಗೆ ಇಷ್ಟ ಆಗಬೇಕಲ್ಲ ಜಾಗ. ಫಸ್ಟ್ ಬರೋವಂಥ ದಾರಿ ಸರಿ ಮಾಡಬೇಕು. ಸೊ ಅದರಿಂದ ನಗರಕ್ಕೆ ಮತ್ತು ಎಷ್ಟೊಂದು 3 ಕಿಲೋಮೀಟ್ರ್ ಆಗ್ತದಾ ಕಾರ್ಪೊರೇಷನ್ಗೆ? ಸಿಟಿ 5 ಕಿಲೋಮೀಟ್ರ್ ಆಗ್ತದೆ. ಮತ್ತು ಏರ್ಪೋರ್ಟ್ ಪಕ್ಕದಲ್ಲಿದೆ ಅಂತ ಒಳ್ಳೆಯದಾಗ್ತದೆ. ಮುಂದಕ್ಕೆ ಇನ್ನೊಂದು 3-4 ವರ್ಷಕ್ಕೆ ಡೆವಲಪ್ಮೆಂಟ್ ಆಗುವಂಥದ್ದು. ಮತ್ತು 9 ಲಕ್ಷ ಕಾಸ್ಟು. ಇದರಲ್ಲಿ ಅರ್ಧ 50% ಮಾತ್ರ ಬೆನಿಫಿಷಿಯರ್ ಕಟ್ಟಬೇಕಾಗಿರೋದ, ಎಷ್ಟು ಇನ್ನು ಅರ್ಧ ಸರ್ಕಾರ ಅವ್ರಿಗೆ ಕೊಡುವಂಥದ್ದು. ಮತ್ತು ಅದೇ ಈಗ ಏನಾಗಿದೆ ಅಂದರೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಬೇರೆ ಬೇರೆ ಮಾಡಿದ್ದಾರೆ. ಅದರಿಂದ ಇನ್ನು ಒಟ್ಟಿಗೆ ಮಾಡಿ ಅಂತ ಹೇಳಿದ್ದೀನಿ. ಈಗ ಯಾಕಂದರೆ ಈಗ ಪರಿಶಿಷ್ಟ ಪಂಗಡಕ್ಕೆ 1053 ಇಟ್ಟಿದ್ದಾರೆ, ಬರೀ 43 ಅಪ್ಲಿಕೇಶನ್ಸ್ ಮಾತ್ರ ಬಂದಿದೆ. ಅದರಿಂದ 2 ಇಟ್ಟರೆ ಅಟ್ಲೀಸ್ಟ್ ಎಲ್ಲ ಆಗೋಗ್ತದೆ ಅಂತ ಹೇಳಿ. ಯಾಕಂದರೆ ಮತ್ತೆ ಇದು ಕಂಪ್ಲೀಟ್ ಆದರೆ ಮತ್ತೆ ಇನ್ನು ಮುಂದಕ್ಕೂ ಹೋಗ್ಬೋದಲ್ಲ, ಬಡವರಿಗೆ ಅನುಕೂಲ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ನಮ್ಮ ಸರ್ಕಾರ ಮಾಡ್ತಾ ಇರುವಂಥದ್ದು ಮಹತ್ವಾಕಾಂಕ್ಷಿ ಯೋಜನೆ ಇದು. ಇದು ಇನ್ನು ಎಷ್ಟು ದಿನ ಆಗ್ಬೋದು ಕಂಪ್ಲೀಟ್ ಆಗೋಕ್ಕೆ? ಇನ್ನು ಹೊಡೆದ 600 ರೆಡಿ ಸರ್. ಬಟ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ರೆಡಿ ಆಗಬೇಕಲ್ಲ. ಪ್ರಾಜೆಕ್ಟ್ ನೀವು ಒಂದು ವಾಸ ಮಾಡಲಿಕ್ಕೆ ನೀವು 2028 ಪ್ರಾಜೆಕ್ಟ್ ಇದೆ. 2028 ಒಳಗಡೆ ಕಂಪ್ಲೀಟ್ ಮಾಡಿ ಇದೆಲ್ಲ ಹಂಚಿಕೆ ಆದರೆ ಜನಗಳಿಗೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ಮುಂದಕ್ಕೆ ಹೋಗ್ಬೋದು. ಅರ್ಧಂಬರ್ಧ ಮಾಡಿ ಹಂಗೆ ಬಿಟ್ಟರೆ ಮತ್ತೆ ನೀವು 600 ಮನೆ ಮಾಡಿ ಇನ್ನು 1500 ಖಾಲಿ ಇಟ್ಟರೆ ಅದು ಪಾಳು ಬಿದ್ದೋಗ್ತದೆ. 500 ರೆಡಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಆಗಬೇಕು. ಇವಾಗ 500 ಮನೆ ನೀವು ರೆಡಿಯಾಗಿ ಅದು ಬಿಟ್ಬಿಟ್ರೆ ಆಗಲ್ಲ. ನೀವು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಬೇಕಲ್ಲ. UGD ಕುಡಿಯೋ ನೀರು ಎಲ್ಲದಕ್ಕೂ ವ್ಯವಸ್ಥೆ ಮಾಡಿ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಬೇಕು ಅಂತ ನಾನು
ಹೇಳಿದ್ದೀನಿ, ಅದು ಕಂಪ್ಲೀಟ್ ಮಾಡ್ತಾರೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡಲಿಕ್ಕೂ ಈಗ ಸಾಮಾನ್ಯ ವರ್ಗಕ್ಕೂ ಕೂಡ ಸರ್ ಈಗ SC ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದೆ. ಪ್ರತಿಯೊಂದಕ್ಕೂ ವಿದ್ಯುತ್ ಅನಿವಾರ್ಯವಾಗಿದೆ. ಸೂರ್ಯನ ಶಕ್ತಿಯನ್ನ ಉಪಯೋಗಿಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆದು ಉಪಯೋಗಿಸಿಕೊಳ್ಳಬಹುದಾಗಿದೆ. ಇದು ಪ್ರಸ್ತುತ ದಿನಮಾನಗಳಲ್ಲಿ ಅವಶ್ಯಕವಾಗಿದ್ದು, ಸೋಲಾರ್ ವಿದ್ಯುತ್ ಬಳಕೆಯಿಂದ ಪರಿಸರಕ್ಕೆ ಹಾನಿ ಇಲ್ಲ. ಇದಕ್ಕೆ ಒಂದು ಬಾರಿ ಹಣ ವಿನಿಯೋಗ ಮಾಡುವ ಅವಶ್ಯಕತೆ ಇದೆ ಕೃಷಿ ವಿಜ್ಞಾನಿಗಳ ಎಂದು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಹನುಮಂತಪ್ಪ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಮಹಾನಗರ ಪಾಲಿಕೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಸೆಲ್ಕೋ ಫೌಂಡೇಶನ್ ವತಿಯಿಂದ 2 ದಿನಗಳ ಕಾಲ ವಿಕಾಸನಿ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆಯ ಕುರಿತು ಸೌರ ವಿದ್ಯುತ್ ಉಪಕರಣ ಪ್ರದರ್ಶನ ಮಾಹಿತಿ ಕಾರ್ಯಾಗಾರವನ್ನ ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಲಿದೆ. ವಿದ್ಯುತ್ ಉತ್ಪಾದನೆ ಕುಸಿತದ ಜೊತೆಗೆ ಬೇಡಿಕೆ ನೀಗಿಸಲು ಆಗುತ್ತಿಲ್ಲ. ಜನಸಂಖ್ಯೆ ಹೆಚ್ಚಳದ ಜೊತೆಗೆ ಅವಶ್ಯಕತೆ ವಸ್ತುಗಳು ಬಳಕೆಯೂ ಹೆಚ್ಚಿದೆ. ಮನೆಗಳಲ್ಲಿ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ವಿವಿಧ ಯಂತ್ರಗಳ ಬಳಕೆಯೂ ವಿದ್ಯುತ್ ಅವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸೌರಶಕ್ತಿ ಬಳಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆಯಬಹುದಾಗಿದೆ ಎಂದರು. instead of hand operation it has been replaced because efficient feed should not grow wherein 8 to 10% of the yield will increase on looking because the more and we have patented ಶಕ್ತಿ ಕೇವಲ ತಂತ್ರಜ್ಞಾನವಲ್ಲ, ಮಹಿಳೆಯರಿಗೆ ಸ್ಥಿರವಾದ ಭವಿಷ್ಯ ಕಟ್ಟುವ ದಾರಿ. ಮನೆಗೆ ಬಂದ ಕೃಷಿಯಲ್ಲಿ ಸೌಲಭ್ಯ ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ಹಾಗೆ ರಾಯಚೂರಿನ ಜಿಲ್ಲಾ ಬಯಸುತ್ತೇನೆ. ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಸುರು ಹಚ್ಚೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದರೆ ವಿದ್ಯುತ್ತು ಬೆಳಕು ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ನಮ್ಮ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಸಿಗ್ತದೆ. ಅದನ್ನು ಹೆಂಗೆ ಉಪಯೋಗ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದರೆ ಮುಂದಿನ ದಿನಗಳಲ್ಲಿ ಕರೆಂಟ್ ಪ್ರಾಬ್ಲಮ್ಮು, ಈ ವಿದ್ಯುತ್ತಿನ ಪ್ರಾಬ್ಲಮ್ಮು ಸಾಕಷ್ಟು ಸಮಸ್ಯೆ ಇದೆ. ಏನಪ್ಪ ಅಂತಂದರೆ ಪ್ರತಿ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗ್ತದೆ. ನಮ್ಗೆ ಉಪಯೋಗ ಎಷ್ಟಿದೆ ಅದಕ್ಕಿಂತ 10% ಹೆಚ್ಚಿಗೆ ಆಗ್ತಾ ಇರ್ತದೆ. ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ದು ಆಶೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗ್ತದೆ. ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಈ ಥರ ಬೇರೆ 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 ಎಲ್ಲ ನಾವು ಕರೆಂಟಿಂದ ಡಿಪೆಂಡಿಂಗ್ ಆಗಿರೋದು. ಕರೆಂಟ್ ಡಿಪೆಂಡಿಂಗ್ ಆಗಿರೋದಂದ್ರೆ ನಮಗೆ ಸಿಗ್ತಕ್ಕಂಥದ್ದಂದರೆ ಈ ಪೆಟ್ರೋಲು, ಡೀಸೆಲ್ಲು ಮತ್ತು ಕರೆಂಟು ಇದೆಲ್ಲ ಮಾಡ್ಬೇಕಂದ್ರೆ ಕಲ್ಲಿದ್ದಲು ಬರ್ತಕ್ಕಂಥ ಶಕ್ತಿ ಮಾಡ್ಬೇಕಂದ್ರೆ ಕಷ್ಟ ಆಗಿಬಿಡೋದೆ. ಎಲ್ಲದಕ್ಕೂ ಬೇಕಂದರೆ ನಮ್ಮಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕು, ಸೌರಶಕ್ತಿ ಸಾಕಷ್ಟಿದೆ. ಅದನ್ನು ಮತ್ತು ಇದು ಬಿಟ್ಟರೆ ನಮಗೆ ಗಾಳಿ ಶಕ್ತಿ. ಇವೆರಡು ಏನು ನಮಗೇನು ವಾತಾವರಣಕ್ಕೆ ಏನೂ ತೊಂದರೆ ಆಗಲ್ಲ. ಅದೇ ನೀವು ಈ ಮೋಟ್ರು ಆನ್ ಮಾಡಬೇಕು ಅಥವಾ ನೀವು ಟ್ಯಾಕ್ಟ್ರಿ ಓಡಿಸ್ಬೇಕು, ಬೇರೆ ಬೇರೆ ಉಪಕರಣಗಳು ಮಾಡ್ಬೇಕಂತಂದರೆ ನಾವು ಪೆಟ್ರೋಲ್ ಆಗಬೇಕು, ಇಲ್ಲಂದರೆ ಡೀಸೆಲ್ ಹಾಕ್ಬೇಕು. ಪೆಟ್ರೋಲು ಡೀಸೆಲ್ನಿಂದ ಸಾಕಷ್ಟು ನಮಗೆ ಕಾರ್ಬನ್ ಡೈಆಕ್ಸೈಡು ಅದು ಇದು ಗಾಳಿಯಲ್ಲಿ ಸಾಕಷ್ಟು ವಾತಾವರಣ ಕೆಡಿಸ್ತದೆ. ಆದರೆ ಈ ಸೂರ್ಯ ಸೋಲಾರಿಂದ ಬರ್ತಕ್ಕಂಥದ್ದು ಯಾವುದೇ ಥರದ ತೊಂದರೆಗೆ ಒಳಗಾಗೋದಿಲ್ಲ. ಅದನ್ನು ಸಾಕಷ್ಟು ನಮಗೆ ಸಿಗ್ತದೆ. ಅದನ್ನು ಯಾವ ರೀತಿ ಸದ್ಬಳಕೆ ಮಾಡಬೇಕು, ಇದು ಎಲ್ಲೆಲ್ಲಿ ಉಪಯೋಗ ಬರುತ್ತೆ. ಒಂದು ಲೈಟ್ಸ್ಗೆ ಉಪಯೋಗ ಮಾಡ್ಕೋಬೋದು,
ಇಲ್ಲ ಅಂತಂದರೆ ನೀರು ಪಂಪ್ ಮಾಡಬೇಕಾದ್ರೂ ನಾವು ಸೋಲಾರ್ನ ಮಾಡಬೇಕು. ಕರೆಂಟ್ ಡಿಪೆಂಡಿಂಗ್ ಆಗಲ್ಲ. ಕರೆಂಟ್ ಸ್ವಲ್ಪ ದಿನ ಕಟ್ ಆಗುತ್ತೆ, ಬೆಳೆಗಳಿಗಾಗಲ್ಲ. ಯಾವಾಗ ಕರೆಂಟ್ ಇಲ್ಲದಿದ್ದಕ್ಕೋಸ್ಕರ ಸೋಲಾರಿಂದ ಬಂದಿರತಕ್ಕಂಥದ್ದು ಶೇಖರಣೆ ಮಾಡಿ ಈಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಸೌರಶಕ್ತಿನ ನಾವು ಈಗ ಒಂದು 22,000ಕ್ಕೆ ಒಂದು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಅಂಥದನ್ನು ಈ ಸೆಲ್ಕೋ ಫೌಂಡೇಶನ್ ಸೋಲಾರ್ ಅವರು ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ವಿವಿಧ ರೀತಿಯಲ್ಲಿ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ನೀರಂತ ಪಂಪ್ಗಳು ಸಹ ಇದ್ದಾವೆ. 5 HP ಆಗಿರ್ಬೋದು, 3 HP ಆಗಿರ್ಬೋದು, 7 HP ಆಗಿರ್ಬೋದು. ಸಾಕಷ್ಟು ಅದಕ್ಕೆ ಎಷ್ಟು ಬೇಕು ಅನ್ನೋದ್ರ ಬಗ್ಗೆ ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಶರಣಬಸವ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೋಲಾರ್ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿದೆ. ಹೆಚ್ಚಿನದಾಗಿ ಸೌರಶಕ್ತಿ ದೊರೆಯುತ್ತದೆ. ಸೂರ್ಯನ ಬೆಳಕು ಯಥೇಚ್ಛವಾಗಿ ದೊರೆಯುವುದರಿಂದ ಇದಕ್ಕೆ ಹಣ ಖರ್ಚು ಮಾಡಬೇಕಾಗಿಲ್ಲ. ಸೋಲಾರ್ಗೆ ಮಾತ್ರ ಹಣ ಭರಿಸಿದರೆ ಸಾಕು. ಪ್ರತಿ ವರ್ಷ ನಿರ್ವಹಣೆ ಮಾಡಿಕೊಳ್ಳಬೇಕು. ಬಿಟ್ಟರೆ ವಿದ್ಯುತ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲ ಎಂದರು. Instead of hand operation, it has been replaced. Because fission feed should not grow, wherein 8 to 10% of the yield will increase after looking phase. The more and we have patented. ಶಕ್ತಿ ಕೇವಲ ತಂತ್ರಜ್ಞಾನವಲ್ಲ, ಮಹಿಳೆಯರಿಗೆ ಸ್ಥಿರವಾದ ಭವಿಷ್ಯ ಕಟ್ಟುವ ದಾರಿ. ಮನೆಗೆ ಬಂದ ಕೃಷಿಯಲ್ಲಿ ಸೌರಶಕ್ತಿ ಇಂತಹ ಮಹತ್ವದ ಕಾರ್ಯಕ್ರಮಕ್ಕೆ ಹಾಗೆ ರಾಯಚೂರಿನ ಜಿಲ್ಲಾ ಬಯಸುತ್ತೇನೆ. ಈ ಸಂದರ್ಭದಲ್ಲಿ ಸೆಲ್ಕೋ ಫೌಂಡೇಶನ್ ನ ವ್ಯವಸ್ಥಾಪಕ ಫಣೀಂದ್ರ ಸಿಂಗ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ವಿಜಯ್ ಕುಮಾರ್, ಸೆಲ್ಕೋ ಫೌಂಡೇಶನ್ ನ ಹಿರಿಯ ವ್ಯವಸ್ಥಾಪಕಿ ಸುರಭಿ ರಾಜಗೋಪಾಲ್, ಪ್ರಮುಖರಾದ ಉದಯ್ ಕುಮಾರ್, AR ಕುರ್ಬರ್, ಅಯ್ಯನಗೌಡ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ್ ಗೋಡಿಹಾಳ್ ಸೇರಿದಂತೆ ಸೆಲ್ಕೋ ಫೌಂಡೇಶನ್ ನ ಹಿರಿಯ ಕಿರಿಯ ಅಧಿಕಾರಿಗಳು, ಸಿಬ್ಬಂದಿ, ಮಹಿಳೆಯರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ವಚನ ಚಳುವಳಿಯ ಪಿತಾಮಹ ಶ್ರೀ 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 ಮಹಾಶರಣ ಮಾದಾರ ಚೆನ್ನಯ್ಯ ಜಯಂತ್ಯುತ್ಸವ ದಿನಾಂಕ 4/12/2025 ಬೆಳಿಗ್ಗೆ 9 ಗಂಟೆಗೆ ಅಶೋಕ್ ಡಿಪೋ ವೃತ್ತದ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಲ್ಲಿ ಪೂಜಾ ಕಾರ್ಯಕ್ರಮ. ಬೆಳಿಗ್ಗೆ 10 ಗಂಟೆಗೆ ಶಿವಶರಣ ಮಾದಾರ ಚೆನ್ನಯ್ಯ ವೃತ್ತದಿಂದ ರಂಗಮಂದಿರದವರೆಗೆ ಭಾವಚಿತ್ರ ಮೆರವಣಿಗೆ. 11 ಗಂಟೆಯಿಂದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ. ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ರವೀಂದ್ರ ಜಲ್ದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರಾಯಚೂರು, ಮತ್ತು ಪವನ್ ಕುಮಾರ್, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ, ರಾಯಚೂರು. ರಾಯಚೂರು ನಗರದಲ್ಲಿ ನಿರಂತರ 21 ವರ್ಷಗಳ ಸೇವೆಯಲ್ಲಿ ನಿಮ್ಮ ಬಾಲಂಕು ಆಸ್ಪತ್ರೆ. ರಾಯಚೂರಿನ ಪ್ರಥಮ 24 ಗಂಟೆಗಳ ಟ್ರಾಮಾ ಸೆಂಟರ್. ನೈತಿಕ ಹಾಗೂ ವಿಶ್ವಾಸಾರ್ಹ ಆರೋಗ್ಯ ಸೇವೆ, ಆಧುನಿಕ ICU ಮತ್ತು ಕ್ರಿಟಿಕಲ್ ಕೇರ್, ಉನ್ನತ ಮಟ್ಟದ ಡಯಾಗ್ನಾಸ್ಟಿಕ್ ಮತ್ತು CT ಸ್ಕ್ಯಾನ್, ರೋಗಿ ಕೇಂದ್ರಿತ ಆರೈಕೆ. 21 ವರ್ಷಗಳ ಸೇವೆಯ ಮುಖ್ಯ ಬಲಗಳು: ನ್ಯೂರೋ ಸರ್ಜರಿ ಬ್ಯಾಕಪ್, ನಿಖರ ಚಿಕಿತ್ಸೆ ಮಿತ ವೆಚ್ಚದಲ್ಲಿ, 100 ಬೆಡ್ಗಳ ತೃತೀಯ ಮಟ್ಟದ ಆರೈಕೆ ಆಸ್ಪತ್ರೆ. ನಮ್ಮ ಮುಂದಿನ ಯೋಜನೆ ಕ್ಯಾಥ್ ಲ್ಯಾಬ್ ವಿಭಾಗ. ನಮ್ಮ ಮೇಲೆ ತೋರಿದ ನಂಬಿಕೆ ಮತ್ತು ಪ್ರೀತಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. 21 ವರ್ಷಗಳ ನಂಬಿಕೆಗೆ ಧನ್ಯವಾದಗಳು. ಬಾಲಂಕು ಆಸ್ಪತ್ರೆ, ಬಸವನಬಾವಿ ಚೌಕ್, ರಾಯಚೂರು. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ.
ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಬಿಎಸ್ ಸುರೇಶ್ ಅವರಿಂದ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಯೋಜನೆಯಡಿ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಮೊದಲಿಗೆ ಎಎಚ್ಪಿ ಮನೆಗಳ ಹಕ್ಕುಪತ್ರವನ್ನ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ನಂತರ ಅತ್ಯುತ್ತಮ ತೆರಿಗೆ ಪಾವತಿಸಿದ ಮಾಲೀಕರು ಮತ್ತು ಅತ್ಯುತ್ತಮ ಕರ ವಸೂಲಿಗಾರರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು. ಜ್ಯೋತಿ ಚಂದ್ರಪ್ಪ ಲಲಿತಾ ಮಲ್ಲಿಕಾರ್ಜುನ್ ವೆಂಕಟೇಶ್ ಮಲ್ಲಿಕಾರ್ಜುನ್ ಕಮಲಾಬಾಯಿ ಶಿವಗಿರಿ ಪದ್ಮ ಆಂಜನೇಯ ಮತ್ತು ರಮೇಶ್ ನರಸಿಂಹರಾವ್ ಅವರು ಕಮಲಾಬಾಯಿ ಗಂಡ ಶಿವಗಿರಿ ಪದ್ಮಗಂಡ ಆಂಜನೇಯ ಮತ್ತು ಅನ್ವೇಷ್ ತಂದೆ ನರಸಿಂಹರಾವ್ ಕಂದಾಯ ಅದಾಲತ್ನಲ್ಲಿ ಇತ್ತೀಚೆಗೆ ಮಹಾನಗರ ಪಾಲಿಕೆ ವತಿಯಿಂದ ಕಂದಾಯ ಅದಾಲತ್ನ ಹಮ್ಮಿಕೊಂಡಿದ್ದು ಶೀಘ್ರದಲ್ಲೇ ಏನಂದ್ರೆ ಖಾತಾ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಅದರ ಅಂಗವಾಗಿ ಈ ಸಂದರ್ಭದಲ್ಲಿ ಮಸ್ಕಿ ಶಾಸಕ ಆರ್ ಬಸವನಗೌಡ ತುರ್ವಿಯಾಳ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನ್ ಮೊಹಪಾತ್ರ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. 20 ಲಕ್ಷ ರೂಪಾಯಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್ ಅವರು ಒದಗಿಸಿಕೊಟ್ಟರು. ಇಂದು ಬಂದೇ ನವಾಜ್ ಕಾಲೋನಿ ಮಸ್ಜಿದ್ಗೆ ಬಂದೇ ನವಾಜ್ ಹತ್ತಿರ ಸದರಿ ವಾಹನ ಮತ್ತು ರಿಫ್ರಿಜರೇಟರ್ ಗಳನ್ನ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಎ ವಸಂತ್ ಕುಮಾರ್, ಈ ಪ್ರದೇಶದಿಂದ ಕಬರಸ್ಥಾನವು ಸುಮಾರು 3 ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲವಾಗುತ್ತಿರುವುದನ್ನು ಮನಗಂಡು ಸ್ಥಳೀಯ ಮುಖಂಡರು ರೆಫ್ರಿಜರೇಟರ್ ಅವಶ್ಯಕತೆ ಇದ್ದು ಒದಗಿಸಬೇಕೆಂದು ಮನವಿ ಮಾಡಿದ್ದರು. ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು. ಈ ವ್ಯವಸ್ಥೆಯನ್ನ ನಗರದ ಎಲ್ಲಾ ವಾರ್ಡುಗಳಲ್ಲಿ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ರೈಟ್ ಸರ್. उनको शिकार से करे ऐसी तरह बोलो काम करें। सबसे बड़ी खुशी की बात ये है कि आज का जो दिन है अल्हम्दुलिल्लाह हमारे बंदा नवाज कॉलोनी वालों के लिए लायक सद मुबारक हैं कि यहाँ से तकरीबन हमारे लिए क़ब्रस्तान जितने भी शेख मियाँ बाबा हो या अबूता खादरी हो या खुद में रैचूर हो, जिसकी जो भी फैमिली जहाँ पर मदफून है, अगर यहाँ किसी का इंतकाल हो गया तो वहाँ तक पहुँचने के लिए कोई ना कोई गाड़ी का इंतज़ाम करना पड़ता था। मगर हमारे शहर रैचूर की एक अजीम शख्सियत आली जनाब वसंत कुमार साहब क़िबला और उसके अलावा हमारे रज़ाक उस्ताद साहब क़िबला, इनकी काविशों और इनकी कोशिशों से आज मस्जिद बंदा नवाज के लिए एक आखिरत की सफ़र की गाड़ी जो मैयत को ले जाने के लिए मस्जिद बंदा नवाज के पास है। ये सिर्फ बंदा नवाज कॉलोनी की हद तक नहीं, अगर किसी को भी इमरजेंसी ज़रूरत पड़ी तो भी ये शहर रैचूर के अवाम से गुजारिश करता हूँ कि हमारे सदर साहब जो मस्जिद बंदा नवाज के हैं उनसे रुजू हो सकते हैं, अब्दुल हमीद साहब से भी रुजू हो सकते हैं, जिसमें घर संसार हमें उस्मान भाई भी हैं, ये सब लोगों से रुजू हो सकते हैं। और 2 फ्रिज भी हैं जो मैयत को अगर लाने के बाद दूसरे दिन दफन कर रहे हैं तो रखने में दिक्कत होती है, तो 2 फ्रिज भी यहाँ इंतज़ाम किया गया है। आप लोग और हम तमाम महल्लाने बंदा नवाज से, तमाम बंदा नवाज कॉलोनी की जानिब से और मस्जिद हाजा की कमेटी की जानिब से और खुसूसन हमारे हाफिज़ अहमद रजा साहब हैं, मौलाना हैं, अब्दुल हमीद साहब हैं, मोइन भाई हैं, सारे अरकान हैं, इन सब की जानिब से मैं तहे दिल के साथ वसंत कुमार साहब का शुक्रिया अदा करता हूँ। और इसी ज़िमन में आज ये प्रोग्राम रखा गया, और सबसे ज़्यादा रज़ाक उस्ताद साहब का भी हम शुक्रिया अदा करते हैं, जो सबसे ज़्यादा इनकी भी मेहनत और काविशें रही है
ये कलम दान है, ये तहरीरी दान है, क्या वही ये सब चीज़ें इनके अंदर मौजूद हैं। और इस तरह हमारे बाबर भाई भी साथ में, हाँ एम के बाबर भाई भी साथ है, माशाल्लाह बड़ी खुशी की बात है। करीम भी सारे लोग हैं, मोना भाई भी है और सैयद सुल्तान साहब भी हैं हमारे माशाल्लाह। हमारे अब्दुल रहीम कुरैशी साहब की जानिब से वसंत कुमार साहब की गुलपोशी की जा रही है। मस्जिद बंदे नवाज कॉलोनी के बुजुर्गों, नौजवान दोस्तों और हमारे कांग्रेस पार्टी के लीडर्स अब्दुल करीम, रजाक उस्ताद, बाबर, उस्मान, सुल्तान सब मौजूद है यहाँ पे। इकबाल, बहुत दिन से एक रिक्वेस्ट था हमारे लीडर्स के कि रायचूर में शहर चारों तरफ बढ़ गया है, हमारे मुसलमान भाइयों कॉलोनी हर तरफ बढ़ गया है और कॉलोनी भी बहुत अच्छी तरह से डेवलप हो गया है। और ये कॉलोनी ये हमारे ग्रेवयार्ड से बहुत दूर है, 2-3 ग्रेवयार्ड्स रायचूर में है, लेकिन वहाँ से यहाँ तक 2 किलोमीटर 3 किलोमीटर तक हो जाता है, दूर होता है, 4-5 किलोमीटर होता है। इसलिए यहाँ के लोगों के मैयत को इंसान के आखिरी सफ़र को रेस्पेक्टफुल से पीसफुल से ले जाने का है। और यहाँ पे रायचूर में धूप भी बहुत ज़्यादा रहता है, इसलिए और खर्चा उनको देने के इंतजाम करना बोल के मैं इतना करके सबको मैं शुक्रिया अदा करता हूँ। ಈ ಸಂದರ್ಭದಲ್ಲಿ ಮುಖಂಡರಾದ ಎಂಕೆ ಬಾಬರ್, ಅಬ್ದುಲ್ ಕರೀಂ, ಡಾಕ್ಟರ್ ರಜಾಕ್ ಉಸ್ತಾದ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ಸುಲ್ತಾನ್, ಖಾಜಾ ಮೈನುದ್ದೀನ್, ಮಸ್ಜಿದ್ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಹುಸೇನ್, ರಹೀಂ ಕುರೇಶಿ, ಮೌಲಾನಾ ಅಹಮದ್ ರಜಾ, ಮೌಲಾನಾ ಜಾಫರ್ ಖಾನ್, ಅಬ್ದುಲ್ ಹಮೀದ್, ಮೊಹಮ್ಮದ್ ಮೊಯಿನ್, ಅಬ್ದುಲ್ ಅಸ್ಲಾಂ, ಕಾರ್ಯದರ್ಶಿ ಖಾಜಾ ಹುಸೇನ್, ಅಲ್ಲಾ ಬಕ್ಷ್, ಅಸ್ಲಾಂ, ಮೊಹಮ್ಮದ್ ಕಲೀಂ, ಮೊಹಮ್ಮದ್ ಶಫಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಸಿಟಿಗೆ ಕ್ವಾಲಿಟಿ ನೀರು ಪೂರೈಕೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ರಾಯಚೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಡಿಸೆಂಬರ್ 3ರಂದು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಜನರ ಆರೋಗ್ಯ ತುಂಬಾ ಮುಖ್ಯ. ಜನತೆಗೆ ಶುದ್ಧ ಮತ್ತು ಸಕಾಲಕ್ಕೆ ನೀರು ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ದಿಶೆಯಲ್ಲಿ ಯೋಚಿಸಿ ಪಾಲಿಕೆಯ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಕನಿಷ್ಠ 40 ಲಕ್ಷ ರೂಪಾಯಿಗಳನ್ನ ಕುಡಿಯುವ ನೀರಿನ ಲೀಕೇಜ್, ಪೈಪ್ ದುರಸ್ತಿಯಂತಹ ಬೇರೆ ಬೇರೆ ಕಾರ್ಯಗಳಿಗೆಂದೇ ಮೀಸಲಿರಿಸಿ ಶುದ್ಧ ಕುಡಿಯುವ ನೀರಿನ ಪೂರೈಕೆಗೆ ಒತ್ತು ಕೊಡಬೇಕು ಎಂದು ಪಾಲಿಕೆಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಪ್ರತಿದಿನ 3 ಬಾರಿ ಪರೀಕ್ಷೆಗೆ ಒಳಪಡಿಸಿ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದೇವೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪ್ರಯೋಗಾಲಯ ಕೇಂದ್ರದಲ್ಲಿ ಸಹ ನೀರನ್ನು ಪರೀಕ್ಷಿಸಿ ಸಿಟಿಗೆ ನೀರು ಪೂರೈಕೆ ಮಾಡುತ್ತಿದ್ದೇವೆ ಎಂದು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಸಚಿವರಿಗೆ ಮಾಹಿತಿಯನ್ನ ನೀಡಿದರು. ಮಹಾನಗರ ಪಾಲಿಕೆಯಿಂದ ರಾಯಚೂರು ನಗರ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ನಡೆಸಿ ತೆರಿಗೆ ಸಂಗ್ರಹದಲ್ಲಿ ಪ್ರಗತಿ ತೋರಿಸಿದ್ದೇವೆ ಎಂದು ಪಾಲಿಕೆಯ ಆಯುಕ್ತ ಜುಬಿನ್ ಮೊಹಪಾತ್ರ ಅವರು ಸಚಿವರಿಗೆ ತಿಳಿಸಿದರು. ಯಾಕೆ ಗೊತ್ತಾ, ಇದು ಖರ್ಚು ಮಾಡಿದ್ರೆ ನಿಮಗೆ ಅವಕಾಶ ಸಿಗ್ತದೆ ಖರ್ಚು ಮಾಡಲಿಕ್ಕೆ. ನಿಮ್ಮ ಹತ್ರ ಇದನ್ನೊಂದು 15 ಕೋಟಿ, ಇದನ್ನೊಂದು 12 ಕೋಟಿ, 30, 45 ಕೋಟಿ ನೀವು ಕೆಲಸ ಮಾಡಿಲ್ಲ ಅಂದ್ರೆ ಏನು ಬಿಡಪ್ಪ ಅಂತ ಹೇಳ್ತಾರೆ. ದಟ್ ಇಸ್ ದ ಥಿಂಗ್. ಇದೇ ವೇಳೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಮೈಸೂರು ನಂತರ ರಾಯಚೂರು ನಗರ ವ್ಯಾಪ್ತಿಯಲ್ಲಿಯೇ ಅತಿ ಹೆಚ್ಚು ಸ್ಲಂಗಳಿದ್ದು, ನಗರ ವ್ಯಾಪ್ತಿಯಲ್ಲಿ 36 ಸ್ಲಂಗಳಿದ್ದು, ಈ ಸ್ಲಂ ನಿವಾಸಿಗಳಿಗೆ ಪಾಲಿಕೆಯಿಂದ ಈ ಖಾತಾ ಪೂರೈಕೆಗೆ ಪರಿಶೀಲನೆ ನಡೆಸಬೇಕಿದೆ ಎಂದು ಹೇಳಿದರು.
ಬಟ್ ಎರಡರಲ್ಲಿ ಒಂದು ನಡೆಸ್ತೀವಿ, ಒಂದು ಮತ್ತೆ ಸ್ಟ್ಯಾಂಡ್ ಬೈ ಫೇರ್ ಅಲ್ಲಿ ಸ್ಟ್ಯಾಂಡ್ ಬೈ ಇಟ್ಟಿರ್ತೀವಿ. ನಮ್ಗೆ ಅಲ್ಲಿಂದ ಇನ್ನೂ ಪೋಕ್ ಮಾಡಿಸ್ಬೇಕು. ಈಗಿರೋ ಪ್ರಕಾರ ನಮ್ದು ಅಲ್ಲಿಂದ 14 ಕಿಲೋಮೀಟರ್ ತೆಲಂಗಾಣ ಬಾರ್ಡರ್ ಇಲ್ಲ. ನೀವು ಈ ಕಡೆ ಹೋಗ್ರಿ, ಈ ರೋಡ್ಗೆ ಬೈಪಾಸ್ ರೋಡ್ಗೆ ಹೋಗ್ರಿ, ಸ್ಟೇಷನ್ ರೋಡ್ ಹೋಗ್ರಿ, ನಿಮ್ಗೆ ಗೊತ್ತಾಗ್ತದೆ. ಸರ್ ಈಗ ಆಕ್ಚುಲಿ ಏನಾಗಿದೆ ಸರ್, ಅದು ನಮ್ಮ ಹೊಸ ಚಾಪ್ಟರ್ ಮುಗಿಸ್ಬೇಕು ಸರ್. ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಓವರಾಲ್ ಒಂದು ಕಾಸ್ಟ್ ಇಸ್ ಕಮಿಂಗ್ ಟು ಅರೌಂಡ್ 70 crores ಸರ್. ಒಂದು 60 ರಿಂದ 80 ಕೋಟಿವರೆಗೆ ಬರುತ್ತೆ. ತಮಿಳುನಾಡು ನಮಗೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಸರ್ 200 crores. ಅದರಲ್ಲಿ ಒಂದು 15 crore ನಾನು ಹೊರಟಿದ್ದೀನಿ ಸರ್, ಬಾಡಿಯಿಂದ ಆಕ್ಷನ್ ಪ್ಲಾನ್ ಹಾಕ್ಬಿಟ್ಟಿದೆ ಸರ್. ಬಟ್ ಅದು ಅದೇ ಸರ್, ಅದು ನಮ್ಮ CNR ಪ್ರಕಾರ ಸರ್, ಅದರಲ್ಲಿ ಈಗ ಆಲ್ಮೋಸ್ಟ್ 135 ನಮಗೆ ರೀಸೆಂಟ್ ಆಗಿ ನಾವು ರೆಕ್ರೂಟ್ ಮಾಡಿದ್ವಿ ಸರ್. ಸೊ ತಮ್ಮ ಕಾರ್ಪೊರೇಷನ್ ಇಂದ ಗೆಜೆಟ್ ಆದ್ಮೇಲೆ ಸೊ ಅದರಲ್ಲಿ ಒಂದು 25 ಜನ ನಮಗೆ ನಮ್ಮ ಸೆಕ್ಷನ್ಗೆ ಆ್ಯಡ್ ಆಗ್ತಾ ಇದೆ ಸರ್. ಸೊ ಇದು ಅಲ್ಲದೆ ನಮಗೆ ಲೋಡರ್ಸ್ ಅಲ್ಲೂ ಕೆಲವು ಇದು ಸರ್. ಸಭೆಯಲ್ಲಿ ಮಸ್ಕಿ ಶಾಸಕ ಬಸನಗೌಡ ತುರ್ವಿಯಾಳ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಪಾಲಿಕೆಯ ಉಪ ಆಯುಕ್ತೆ ಸಂತೋಷಿ ರಾಣಿ, ಪಾಲಿಕೆಯ ಸಮಿತಿ ಕಾರ್ಯದರ್ಶಿ ಕೃಷ್ಣ ಶಾವಂತಿಗೆರ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅಧಿಕಾರ ಶಾಶ್ವತವಲ್ಲ ಎಂದು ಸಿಎಂ ಹೇಳಿಕೆ ವೈರಾಗ್ಯವಲ್ಲ, ಹೈಕಮಾಂಡ್ ಆಶೀರ್ವಾದ ಇರುವವರೆಗೆ ಅಧಿಕಾರ, ಸಚಿವ ಭೈರತಿ ಸುರೇಶ್. ಎರವರ ಸತ್ಯರ ನಿರ್ಮಾಣವಾಗಿರುವ G+3 ವಸತಿ ಸಮುಚ್ಚಯ ವೀಕ್ಷಿಸಿದ ಸಚಿವ ಭೈರತಿ ಸುರೇಶ್, ಗುಣಮಟ್ಟ ಕಾಪಾಡಲು ಸೂಚನೆ. ವಿಕಾಸನಿ ತರಬೇತಿ ಕಾರ್ಯಾಗಾರ, ವಿದ್ಯುತ್ ಹೊರ ಇಳಿಸಲು ಸೋಲಾರ್ ಬಳಕೆ ಅಗತ್ಯ, ಕುಲಪತಿ ಹನುಮಂತಪ್ಪ. ವಸತಿ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಸಚಿವ ಭೈರತಿ ಸುರೇಶ್. ಬಂದೆ ನವಾಜ್ ಕಾಲೋನಿಗೆ ಮೃತದೇಹ ಸಾಗಿಸುವ ವಾಹನ ಹಸ್ತಾಂತರಿಸಿದ ಎ ವಸಂತ್ ಕುಮಾರ್. ಮತ್ತು ರಾಯಚೂರು ನಗರಕ್ಕೆ ಕ್ವಾಲಿಟಿ ನೀರು ಪೂರೈಕೆಯಾಗಲಿ, ಸಚಿವ ಭೈರತಿ ಸುರೇಶ್ ಕಟ್ಟುನಿಟ್ಟಿನ ಸೂಚನೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.